ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಅನ್ನೋ ಹುಡುಗ ಇತ್ತ. ಅವನ ಕನಸು ದೊಡ್ಡ ವ್ಯಕ್ತಿ ಆಗೋದು. ಆದ್ರೆ ಅವನ ಜೀವನ ತುಂಬ ಸಮಸ್ಯೆಗಳು. ಮನೆಯಲ್ಲಿ ಹಣ ಇಲ್ಲ, ಓದಲು ಅವಕಾಶ ಕಡಿಮೆ. ಎಲ್ಲರೂ ಅವನಿಗೆ ಹೇಳೋ ಮಾತು, ನೀನು ಏನೂ ಆಗಲ್ಲ. ಆ ಮಾತುಗಳು ನಿಧಾನವಾಗಿ ಅವನ ಮನಸ್ಸಿನಲ್ಲಿ ಕೂತುಬಿಟ್ಟವು. ಒಂದು ದಿನ ಅರ್ಜುನ್ ಪರೀಕ್ಷೆಯಲ್ಲಿ ಫೇಲ್ ಆಯಿತು. ಅವನ ಸ್ನೇಹಿತರು ನಗಿದರು. ಅವನ ಕುಟುಂಬವು ನಂಬಿಕೆ ಕಳೆದುಕೊಂಡಿತು. ಆ ದಿನ ಅವನು ಒಬ್ಬನೇ ಕುಳಿತುಕೊಂಡು ಯೋಚಿಸಿತು, ನನ್ನ ಜೀವನ ಇದೇನಾ? ನಾನು ಯಾಕೆ ಹುಟ್ಟಿದ್ದೀನಿ? ಅವನ ಕಣ್ಣುಗಳಲ್ಲಿ ನೀರು, ಮನಸ್ಸಿನಲ್ಲಿ ಸೋಲು, ತಿರುವು, ಟರ್ನಿಂಗ್ ಪಾಯಿಂಟ್. ಅಷ್ಟರಲ್ಲಿ ಒಂದು ವೃದ್ಧ ವ್ಯಕ್ತಿ ಅವನ ಬಳಿ ಬಂದರು. ಅವರು ಕೇಳಿದರು, ಏನಪ್ಪ ಸಮಸ್ಯೆ? ಅರ್ಜುನ್ ಎಲ್ಲವನ್ನೂ ಹೇಳಿದ. ಆ ವೃದ್ಧನು ನಗುತ್ತಾ ಹೇಳಿದರು, ನಿನ್ನ ಸಮಸ್ಯೆ ನಿನ್ನ ಪರಿಸ್ಥಿತಿಯಲ್ಲ, ನಿನ್ನ ಮನಸ್ಸು. ಅವರು ನೆಲದಿಂದ ಒಂದು ಕಲ್ಲು ತೆಗೆದು ಕೇಳಿದರು, ಈ ಕಲ್ಲು ಎಷ್ಟು ಬೆಲೆ? ಅರ್ಜುನ್, ಯಾವ ಬೆಲೆ ಇಲ್ಲ. ವೃದ್ಧನು ಹೇಳಿದ್ರು, ಇದನ್ನ ಗೋಲ್ಡ್ ಶಾಪ್ಗೆ ತೆಗೆದುಕೊಂಡು ಹೋಗು. ಅರ್ಜುನ್ ಅದನ್ನ ಜ್ಯುವೆಲ್ಲರ್ ಹತ್ರ ತೆಗೆದುಕೊಂಡು ಹೋದ. ಅವರು ಹೇಳಿದ್ರು, ಇದು ಅಮೂಲ್ಯ ಸ್ಟೋನ್, ಲಕ್ಷಗಳಲ್ಲಿ ಬೆಲೆ ಇದೆ. ಅರ್ಜುನ್ ಶಾಕ್. ಅವನು ಹಿಂದಿರುಗಿ ವೃದ್ಧನ ಬಳಿ ಬಂದು ಕೇಳಿದ, ಇದು ಹೇಗೆ ಸಾಧ್ಯ? ವೃದ್ಧನ ಉತ್ತರ, ನೀನು ನಿನ್ನನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತೀಯೋ ಅದೇ ನಿನ್ನ ಬೆಲೆ ನಿರ್ಧರಿಸುತ್ತದೆ. ನಿನ್ನನ್ನ ಕಡಿಮೆ ಅಂದವರು ತಪ್ಪಲ್ಲ, ಅವರಿಗೆ ನಿನ್ನ ವ್ಯಾಲ್ಯೂ ಗೊತ್ತಿಲ್ಲ. ನೀನು ನಿನ್ನನ್ನೇ ಕಡಿಮೆ ಅಂದುಕೊಂಡ್ರೆ ಜಗತ್ತು ನಿನ್ನನ್ನ ಹಾಗೆ ನೋಡುತ್ತೆ. ಆ ದಿನದಿಂದ ಅರ್ಜುನ್ ಒಂದು ನಿರ್ಧಾರ ಮಾಡಿದರು, ನಾನು ಪ್ರೂವ್ ಮಾಡ್ತೀನಿ. ಅವನು ದಿನ ರಾತ್ರಿ ಕೆಲಸ ಮಾಡಿದರು, ಓದಿದ, ಹೊಸ ಸ್ಕಿಲ್ಸ್ ಕಲಿತುಕೊಂಡ. ಜನರು ನಗಿದರು, ಆದರೆ ಅವನು ನಿಲ್ಲಲಿಲ್ಲ. ಕೆಲವು ವರ್ಷಗಳ ನಂತರ ಅದೇ ಹಳ್ಳಿ, ಅದೇ ಜನ. ಆದರೆ ಈಗ ಅವರು ಹೇಳೋದು, ಅರ್ಜುನ್ ಇನ್ಸ್ಪಿರೇಷನ್. ನಿನ್ನ ಬೆಲೆ ನೀನೇ ನಿರ್ಧರಿಸಬೇಕು. ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಜೀವನವೇ ಬದಲಾಗುತ್ತದೆ. ನಿನ್ನನ್ನ ನೀನೇ ಸೋಲಿಸಿಕೊಂಡ್ರೆ ನಿಜವಾದ ಸೋಲು. ನಿಮ್ಮ ಜೀವನವನ್ನ ಬದಲಾಯಿಸುವ ಇಂತಹ ಕಥೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.